Hello everyone, welcome to our channel. Today I'm going to show you how to make these zigzag triangle bangles. These are actually 4-cut bangles, and I've taken 4 4-cut bangles and then I've wrapped this blue color thread for these as shown. Wrap for all the 4 bangles in the similar way, like this. Now I'm going to show you how to stick kundans on this. I've taken this blue color triangles glossy finish beads. First apply glue. Make sure you apply glue very thick. This is the glue pen which I am using it to hold the kundans. The first kundan should be placed like this, and then the second kundan will be placed opposite to that direction, so that the triangle will be facing the other side. See, this is how it looks when we stick 3 kundans. Two kundans are facing in one direction, one in the opposite direction. ನೀವು ಅದು ಜೋಡಿಸ್ಕೊಂಡ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಆ ಕಡೆ ಈ ಕಡೆ ಹೋಗಿದ್ದನ್ನು. ಗಮ್ ತುಂಬ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಂದನ್ ಹೊರಗೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಇದೇ ಸೇಮ್ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಬ್ಯಾಂಗಲ್ಗೆ ಫುಲ್ ನೀಟಾಗಿ ತೋರಿಸ್ತಿದ್ದೀನಿ. ನೀವು B7000 ಗ್ಲೂ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಅಪ್ಲೈ ಮಾಡ್ಕೊಂಡ್ಮೇಲೆ ಅಡ್ಜಸ್ಟ್ ಮಾಡ್ತೀನಿ ಈ ಥರ ನಾನು ಶೇಪ್ ಅವಾಗ ಪ್ರಾಪರಾಗಿ ಬರುತ್ತೆ. ಇಲ್ಲಾಂದರೆ ಲಾಸ್ಟಲ್ಲಿ ಒಂದು ಬೀಡ್ಗೆ ಶಾರ್ಟೇಜ್ ಬರುತ್ತೆ ಸ್ಪೇಸು. ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ತೀನಿ. ಈ ಥರ ಕುಂದನ್ಸ್ ಬಂದು ಕಲರ್ ಕುಂದನ್ಸ್ 10 ಗ್ರಾಮ್ಸ್ಗೆ 30 ರೂಪೀಸ್ ಆ ಥರ ಬೀಳುತ್ತೆ. ಇದು ಗ್ಲಾಸಿ ಫಿನಿಶ್ ಕುಂದನ್ಸ್ ಯೂಸ್ ಮಾಡಿದ್ದೀನಿ. ಮ್ಯಾಟ್ ಫಿನಿಶಿಂಗ್ ಕೂಡ ಯೂಸ್ ಮಾಡ್ಬೋದು. ಪಾರ್ಟಿ ವೇರ್ಗೆಲ್ಲ ಗ್ಲಾಸಿ ಕುಂದನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಥರ ಇದು ಫುಲ್ ಬ್ಯಾಂಗಲ್ ತೋರಿಸ್ತಿದ್ದೀನಿ. ಸೊ ಇದೇ ಥರ ಫುಲ್ ಇನ್ನೂ 3 ಬ್ಯಾಂಗಲ್ಸ್ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣುತ್ತೆ. ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತು ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಯಿತಾ ಅಂತ. ಥ್ಯಾಂಕ್ ಯು.